ನಾವೆಲ್ಲ ಒಂದಾಗಿ ಕಾರ್ಯವನ್ನ ಮಾಡೋಣ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ನಾವು ಏನು 9 ನಿರ್ಣಯಗಳನ್ನ ಅಂಗೀಕರಿಸಿ ಸನ್ಮಾನ್ಯ ಸಚಿವರಿಗೆ ಕೊಟ್ಟಿದ್ದೇವೆ. ಅದಕ್ಕೆ ಇನ್ನೂ ಕೆಲವು ನಿರ್ಣಯಗಳನ್ನ ಸೇರಿಸಿ ರೀತಿಯಲ್ಲಿ ಮುಂಬರ್ತಕ್ಕಂತಹ ದಿವಸಗಳಲ್ಲಿ ಕಾರ್ಯವನ್ನ ಮಾಡ್ತೀವಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ 2:30ಕ್ಕೆ ಸರ್ವ ಸದಸ್ಯರ ಸಭೆಯನ್ನ ಆರಂಭ ಮಾಡೋಣ. ಅಲ್ಲಿ ಉಳಿದೆಲ್ಲ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಮೂಲೆಗಳಿಂದ ಇದು ಪರೀಕ್ಷಾ ಕಾಲ, ಮಾರ್ಚ್ ತಿಂಗಳಂತಂದ್ರೆ ನಾವೆಲ್ಲ ಬಹಳ ಬಿಜಿ ಇರ್ತೀವಿ. ಆ ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಸರ್ವ ಸದಸ್ಯರ ಸಭೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಬಂದಿದ್ದೀರಿ, ತಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೀನಿ. 2:30ಕ್ಕೆ ತಾವೆಲ್ಲ ಇಲ್ಲಿ ಬರಬೇಕು. ಊಟದ ವ್ಯವಸ್ಥೆ ಇದೆ, ಊಟ ಮಾಡಿಕೊಂಡು ಬರ್ರಿ. ಸಂಖ್ಯೆ ಬಹಳ ಆಗಿರ್ಬೋದು. ಊಟದಲ್ಲಿ ಅಸ್ತವ್ಯಸ್ತತೆ ಆಗಿತ್ತಂದ್ರೆ ಇದು ನಮ್ಮದೇ ಆದಂತಹ ಕಾರ್ಯಕ್ರಮ, ದಯವಿಟ್ಟು ಕ್ಷಮಿಸಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ತೀನಿ. ಊಟದ ಬಗ್ಗೆ ನೀವು ಎಂದೂ ಅಪಸ್ವರವನ್ನು ಎತ್ತೇ ಇಲ್ಲ. ನಾವು ಊಟ ಹಾಕಿದಾಗೂ ಸರಿ ಇಟ್ಟಿದ್ರಿ, ಊಟ ಹಾಕದೇ ಇದ್ದಾಗೂ ಚಲೋ ಮಾಡಿ ಅಂತ ಹೇಳಿದ್ರಿ. ನಿಮ್ಮ ದೊಡ್ಡ ಗುಣಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತಾ ದಯವಿಟ್ಟು 2:30ಕ್ಕೆ ಎಲ್ಲರೂ ಬರ್ರಿ ಅಂತ ಕೇಳಿಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶ್ರೀಮತಿ ಮಣಿಕಾ ಮೆಟ್ಟಿ ಮೇಡಮ್ ಅವರಿಗೂ, ಗಾಯತ್ರಿ ಮೇಡಮ್ ಅವರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಮಹಿಳಾ ಸಹೋದರಿಯ ಪದಾಧಿಕಾರಿಗಳು ಮತ್ತು ಮಹಿಳೆಯರಿಗೂ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಾ